ಶರಣರು ನಡೆದು ನುಡಿದಿರುವಂಥ ಮಂತ್ರಗಳು, ವಚನಗಳು ಎಂಥ ವಚನ! ಆಲ ತೊರೆಗೆ ಬೆಲ್ಲದ ಕೆಸರು, ಸಕ್ಕರೆಯ ಮರಳು, ತವರಾಜ್ಯದ ನೊರೆತೆರೆಯಂತೆ ಆದ್ಯರ ವಚನವಿರಲು, ಬೇರೆ ಬಾವಿಯ ತೋಡಿ ಉಪ್ಪು ನೀರುಂಬುವನ ವಿಧಿಯಂತಾಯಿತೆನ್ನ ಮತಿ ಕೂಡಲ ಸಂಗಮ ದೇವ. ಆದ್ಯರ ವಚನ, ಶರಣರ ವಚನಗಳಂದರೆ ಸಾಮಾನ್ಯ ಅಲ್ಲ. ಆಲ ತೊರೆಗೆ ಬೆಲ್ಲದ ಕೆಸರು, ಹಾಲಿನ ತೊರೆ ಇದೆ ಅಂತ ನೋಡ್ರಿ, ಎಷ್ಟು ಉಪಮೇಯಗಳನ್ನು ಕೊಟ್ಟು ಹೇಳ್ತಾ ಇದ್ದಾರೆ. ಹಾಲಿನ ತೊರೆ, ಹಾಲಿನ ಹೊಳೆಯದ, ಹಾಲ ತೊರೆಗೆ ಬೆಲ್ಲದ ಕೆಸರು. ಅಲ್ಲಿ ಎಂಥ ಕೆಸರೈತೆ ಅಂದ್ರೆ ಹಾಲು ತೊರೆಯೊಳಗೆ ಬೆಲ್ಲದ ಕೆಸರೈತಿ. ಅಲ್ಲಿ ಉಸುಕು ಮರಳು ಎಂಥದೈತಿ? ಹಾಲ ತೊರೆಗೆ ಬೆಲ್ಲದ ಕೆಸರು, ಸಕ್ಕರೆಯ ಮರಳು. ಅಲ್ಲಿ ಸಕ್ಕರೆಯ ಮರಳದ. ತವರಾಜ್ಯದ ನೊರೆತೆರೆಯಂತೆ ನೋಡ್ರಿ, ತವರಾಜ್ಯದ ನೊರೆತೆರೆಯಂತೆ ಆದ್ಯರ ವಚನವಿರಲು, ಬಸವಾದಿ ಪ್ರಮತರ ವಚನವಿರಲು, ಮತ್ತೆ ಬೇರೆ ಬಾವಿಯ ತೋಡಿ, ಮತ್ತೆ ಅನ್ಯ ಸಾಹಿತ್ಯ, ಅನ್ಯ ವಿಷಯಗಳು, ಅನ್ಯವನ್ನು ನಾವು ಬಯಸಿದೀವಂದ್ರೆ ಯಾಗಾಗ್ತದಂತ ಕೇಳಿದ್ರೆ, ಉಪ್ಪು ನೀರುಂಬುವನ ಮತಿಯಂತಾಯಿತು ಕೂಡಲ ಸಂಗಮ ದೇವ. ಇಂಥ ಅಮೂಲ್ಯವಾಗಿರ್ತಕ್ಕಂಥ ಅಮೃತವನ್ನು ಸವಿಯೋದು ಬಿಟ್ಟು ಉಪ್ಪು ನೀರು ಕುಡಿದ್ರೆ ಏನು ಆವಾಸ ಆಗ್ತದಲ್ಲ, ಆಗಾಗ್ತದ. ಅದಕ್ಕಾಗಿಂತ ಅಮೂಲ್ಯವಾಗಿರ್ತಕ್ಕಂಥ ವಚನಗಳು ನಮ್ಮ ಜೀವನಕ್ಕೆ ಬೆಳಕನ್ನು ಚೆಲ್ತವೆ. ನಮ್ಮ ವಚನಗಳು ನಮಗೆ ದಾರಿಯನ್ನು ತೋರಿಸ್ತವೆ, ದಿಕ್ಸೂಚಿಯಾಗಿ ನಮಗೆ ಕರ್ಕೊಂಡು ಹೋಗ್ತವೆ. ಎಂಥ ಅದ್ಭುತವಾಗಿರ್ತಕ್ಕಂಥ ಸತ್ಯವಚನದಲ್ಲಿದೆ. ಏನಾದರೂ ತಪ್ಪಿ ಮಾತನಾಡಿದ್ರೆ ಮುಗಿತು, ಅದಕ್ಕೆ ವಚಿಸುವಲ್ಲಿ ಶುದ್ಧನಾಗಿರು. ಮಾತನಾಡಬೇಕಾದ್ರೆ ಭಾಳ ವಿಚಾರ ಮಾಡಿ ಮಾತನಾಡಬೇಕು. ಒಂದು ಮಾತು ಹಿಂಗೆ ತಪ್ಪಂದ್ರೆ ಎಂಥವರನ್ನು ಕೂಡ ಏನಪ್ಪ ಅಂದರೆ ಕೆಳಗೆ ನೂಕಿಸ್ಬಿಡ್ತದೆ, ಕೆಳಗೆ ತಳ್ಳಿ ಬಿಡ್ತದೆ. ಎಲ್ಲೇ ಇರಲಿ ಅವರು ಮಾತು ತಪ್ಪಿದ್ರೆ ಮುಗಿತು. ವಚಿಸುವಲ್ಲಿ ಶುದ್ಧನಾಗಿರಬೇಕು. ನುಡಿದರೆ ಲಿಂಗ ಮೆಚ್ಚಿ ಹೌದೌದು ಎನ್ನುತ್ತಿರಬೇಕು. ಸಾಮಾನ್ಯ ವಚನಗಳಲ್ಲಿವು, ಪರಮಾತ್ಮ ಮೆಚ್ಚಿ ಹೌದನ್ನುವಂಥ ನುಡಿಗಳಿವು. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕಿಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೌದೆನ್ನುತ್ತಿರಬೇಕು. ನುಡಿ ಒಳಗಾಗಿ ನಡೆಯದಿದ್ದಡೆ ಮೆಚ್ಚನಯ್ಯ ನಮ್ಮ ಕೂಡಲ ಸಂಗಮ ದೇವ. ಅಪ್ಪವರು ಯಾವ ರೀತಿಯಾಗಿ ಹೇಳ್ತಾರಂದರೆ, ನುಡಿದರೆ ಮುತ್ತಿನ ಆಹಾರದಂತಿರಬೇಕು. ಯಾವ ರೀತಿಯಾಗಿ ಮುತ್ತುಗಳು ಕ್ರಮಬದ್ಧವಾಗಿ ಪುಣಿಸಿರ್ತದೆ, ಭಾಳ ಸುಂದರವಾಗಿ ಕಾಣ್ತಿರ್ತದೆ ಮುತ್ತುಗಳು. ಒಂದು ಸಾರಿ ಮುತ್ತಿನ ಸರ ನೋಡ್ರಿ ಎಷ್ಟು ಸುಂದರವಾಗಿ ಕಾಣ್ತದೆ. ಅದರಂತೆ ಮುತ್ತಿನ ಹಾರದಂಗಿರಬೇಕು. ಮಾತು ಮನಕ ಮುಟ್ಟಬೇಕು, ಮಾತು ಕೇಳಿದ್ರೆ ಆನಂದ ಆಗಬೇಕು. ಮುತ್ತಿನ ಹಾರದಂಗ ಮಾತಾಡಬಹುದು. ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನೇರವಾಗಿ ಹೃದಯಕ್ಕೆ ತಟ್ಟಬೇಕು. ಯಾವ ರೀತಿಯಾಗಿ ಶಲಾಕೆ ಅದಲ್ಲ, ಅದು ನೇರವಾಗಿರ್ತದಲ್ಲ, ಹಂಗೆ ನಮ್ಮ ಮಾತುಗಳು ಕೂಡ ಏನಪ್ಪ ಅಂದರೆ ಸುತ್ತಿ ಬಳಸಿರಬಾರ್ದಂತ, ಅವು ನೇರವಾಗಿ ಹೃದಯ ಸ್ಪರ್ಶಿ ಆಗಿ ಹೃದಯಕ್ಕೆ ಮುಟ್ಟಬೇಕು. ನುಡಿದರೆ ಲಿಂಗ ಮೆಚ್ಚಿ ಹೌದೌದೆನ್ನಬೇಕು. ಎಷ್ಟು ಅದ್ಭುತವಾಗಿರ್ತಕ್ಕಂಥ ಉಪಮೆಗಳನ್ನು ಕೊಡ್ತಾ ಇದ್ದಾರೆ. ಮಾಣಿಕ್ಯದ ದೀಪ್ತಿ ಹೆಂಗಿರಬೇಕಂತಾರೆ. ಮಾಣಿಕ್ಯ ಯಾವ ರೀತಿಯಾಗಿ ತೂಕ ಉಳ್ಳುವಂಥ ಮಾಣಿಕ್ಯದ, ಬೆಲೆ ಕಟ್ಟಲಾಗದಂಥ ಅಮೂಲ್ಯವಾಗಿರ್ತಕ್ಕಂಥ ರತ್ನ ಅದಲ್ಲ, ಹಂಗೆ ನಿನ್ನ ಮಾತಿಗೆ ತೂಕ ಇರಬೇಕು. ಮಾತಾಡಿದ್ರೆ ಯಾರು ತೆಗೆದು ಹಾಕಬಾರ್ದು. ಅಂಥ ಬೆಲೆ ಉಳ್ಳಂಥ ಅಂಥ ಅತ್ಯದ್ಭುತವಾಗಿರ್ತಕ್ಕಂಥ ಮಾತುಗಳು ಹೊರಗೆ ಬರಬೇಕು. ಇಷ್ಟೇ ಅಲ್ಲ, ಸಾಕ್ಷಾತ್ ಪರಮಾತ್ಮನೇ ಮೆಚ್ಚಿ ಹೌದೌದು ಅನ್ನಬೇಕು. ಪರಮಾತ್ಮ ಮೆಚ್ಚಿ ಹೌದೌದೌದಂದ್ರೆ ಸಾಕಾಗಂಗಿಲ್ಲ. ಆ ಹೆಂಗೆ ನುಡಿತೀಯಲ್ಲ, ನುಡಿಯೊಳಗಾಗಿ ನಡೆಯದಿದ್ದರೆ ಮೆಚ್ಚನಯ್ಯ ನಮ್ಮ ಕೂಡಲ ಸಂಗಮ ದೇವ. ಹೆಂಗೆ ನುಡಿತೀವಿ ಹಂಗೆ ನಡಿಲಿಕ್ಕೆ ಪ್ರಯತ್ನ ಮಾಡಬೇಕು.
ನಡೆಯೋದು ಭಾಳ ಕಷ್ಟ ಐತಿ. ಅದಕ್ಕಾಗಿಯೇ ಮಹಾತ್ಮರು ಅಪ್ಪಣೆ ಕೊಡಿಸ್ತಾ ಇದ್ದಾರ, ವಚಿಸುವಲ್ಲಿ ಶುದ್ಧನಾಗಿರು, ಚಲೋ ಮಾತುಗಳನ್ನಾಡು. ವಚನ ವಚಿಸುವಲ್ಲಿ ಶುದ್ಧನಾಗಿರು ಅಂದ್ರೆ ಮುಗಿಲಿಲ್ಲ, ಚಲಿಸುವಲ್ಲಿ ಶುದ್ಧನಾಗಿರು. ನಿನ್ನ ನಡೆದಂದ್ರೆ ಮಸ್ತಗೆ ಸೂಟ ಬೂಟ ಹಾಕೊಂಡು ಕೆರಂದ ಟಕ್ 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 ಅಂತ ಕಾಟೆವಾಡಿ ಕುದುರೆ ನಡೆದಂಗೆ ನಡೆದಲ್ಲ. ಭಾಳ ಮಂದಿ ತಿಳ್ಕೊಂಡಿರ್ತೀವಿ ನಾವು, ಇದು ನಡಿಗೆ ಅಲ್ಲ ನಮ್ಮದು, ನಮ್ಮ ನಡವಳಿಕೆ. ನಾವು ಶುದ್ಧದಿಂದ ನಮ್ಮ ಭಾಳ ಪವಿತ್ರತೆಯಿಂದ ನಾವು ನಡಿಬೇಕು. ನಮ್ಮ ನಡವಳಿಕೆ ಚೆನ್ನಾಗಿರಬೇಕು. ನಮ್ಮ ನಡವಳಿಕೆಯಿಂದ 4 ಜನ ನೋಡಿ ಕಲಿಬೇಕು. ಹಂಗೆ ನಮ್ಮ ನಡವಳಿಕೆ ಇರಬೇಕು. ಅಷ್ಟೇ ನಡೆದ್ರೆ ಸಾಕಾಗಂಗಿಲ್ಲ. ನಯನಿಸುವಲ್ಲಿ ಶುದ್ಧನಾಗಿರು. ನಿನ್ನ ನೋಟ ಶುದ್ಧತೆಯಿಂದ ಕೂಡಿರಲಿ, ಪವಿತ್ರತೆಯಿಂದ ನೋಟ ಕೂಡಿರಲಿ. ಯಾರಿಗಾರ ನೋಡಿದಂದ್ರೆ ಅವರಲ್ಲಿ ಬೆಳಕು ಹುಟ್ಟಬೇಕು. ಅಂತಃಕರಣ ಮುಗುಳ್ನಗುತ್ತಾ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಭಕ್ತಿಯಿಂದ ಅವರನ್ನು ನೋಡಬೇಕು. ಯಾವುದಾದ್ರೂ ದೃಷ್ಟಿಯಿಂದ ನೋಡೋದಲ್ಲ. ಅಂತಿರ್ತಾರೆ ಇದ್ರ ಬಾಯಾಗ ಮಣ್ಣು ಹಾಕ್ಲಿ, ಇದು ಕಣ್ಣು ಹಾಕ್ತು ನಮ್ಮ ಮಗುವಿಗೆ ಆರಾಮ ತಪ್ಪಿ ಹೋಗ್ಯದ ಅನ್ನಂಗಿಲ್ರಿ. ಅದಕ್ಕೆ ಕಣ್ಣು ನೋಡುವ ನೋಟ ಭಾಳ ಚಲೋ ಇರಬೇಕು. ನೋಟದಲ್ಲಿ ಕಸರು ತುಂಬಿತು ಅಂದ್ರೆ ಅಲ್ಲಿ ಕೆಡಕಾಗ್ತದೆ. ಅದಕ್ಕೆ ನೋಟ ಚೆನ್ನಾಗಿರ್ಬೇಕಂದ್ರು. ಒಂದು ವೇಳೆ ನೋಟ ಕೆಟ್ಟಿತ್ತಂದ್ರೆ ಅಲ್ಲಿ ಕೆಡಕಾಗ್ತದೆ. ನೋಟದಲ್ಲಿ ಎಂಥ ತಾಕತ್ತಿದೆ ಅನ್ನೋದಕ್ಕನ್ನ ಒಂದು ಘಟನೆಯನ್ನು ನೆನಪಿಸ್ಕೊಡ್ತೇನೆ ನಿಮಗೆ. ಯಾರು ಲಿಂಗವನ್ನು ನೋಡಿರ್ತೀರಲ್ಲ, ಬೆಳಗಿನ ಜಾವದಲ್ಲಿ ಶಿವಯೋಗವನ್ನು ಮಾಡಿರ್ತೀರಲ್ಲ, ಶಿವಯೋಗದ ನೋಟದಲ್ಲಿ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ನಳಿಗೆ ಚಿತ್ಕಳೆ ತುಂಬಿರ್ತದೆ. ಇತಿಹಾಸದೊಳಗೆ ನಡೆದ ಘಟನೆ, ಬಸವಣ್ಣನವರ ಕಾಲದಲ್ಲಿ ನಡೆದ ಘಟನೆ. ತೈಲಪ್ಪ ಮಹಾರಾಜರು ಬಿಜ್ಜಳನ ಮೇಲೆ ಆಕ್ರಮಣ ಮಾಡಲಿಕ್ಕೆ ಬಂದರು. ಅದಕ್ಕಿಂತ ಪೂರ್ವದಲ್ಲಿ ಮಹಾನುಭಾವರಾಗಿರ್ತಕ್ಕಂಥ ಬಸವಣ್ಣನವರನ್ನು ಕರೆದು, ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ದಂಡನಾಯಕನಾಗಿರ್ತಕ್ಕಂಥ ಬಸವಣ್ಣನವರನ್ನು ಬಿಜ್ಜಳ ಪ್ರಭುಗಳು ಕರೆದರು. ತೈಲಪ್ಪ ಮಹಾರಾಜ ನಮ್ಮ ಮೇಲೆ ಯುದ್ಧ ಮಾಡಬೇಕಂತ ಸನ್ನದ್ಧನಾಗಿದ್ದಾನೆ. ಈಗಾಗಲೇ ಅವರು ನಿರೂಪವನ್ನು ತೆಗೆದುಕೊಂಡು ಮುಂದೆ ನಿಂತಿದ್ದಾರೆ. ಏನು ಮಾಡಬೇಕು, ನೀವು ಸಲಹೆಯನ್ನು ಕೊಡಿ, ದಂಡನ್ನು ಸಿದ್ಧಗೊಳಿಸಿ. ಆವಾಗ ಮಹಾನುಭಾವರಾಗಿರ್ತಕ್ಕಂಥ ಬಸವಣ್ಣನವರು ಒಂದು ಕ್ಷಣ ವಿಚಾರ ಮಾಡಿದರು. ಅಲ್ಲ, ಇಷ್ಟೊಂದು ಸಾವು ನೋವುಗಳು ಸಂಭವಿಸ್ತವೆ ಯುದ್ಧ ಅಂದ್ರೆ ಯುದ್ಧ ಮಾಡೋದು ಬೇಡ. ಯುದ್ಧ ಮಾಡಲಾರ್ದೇ ಗತಿ ಇಲ್ಲ ಅಂದ್ರೆ ಅವರು ಯುದ್ಧವೇ ಪರಿಹಾರವಲ್ಲ, ಇದಕ್ಕೆ ಯುದ್ಧನೇ ಪರಿಹಾರ ಅಲ್ಲ. ಈ ಸಮಸ್ಯೆಗೆ ಉತ್ತರ ಐತೆ ನನ್ನ ಹತ್ರ. ನೀವು ಶಾಂತ ರೀತಿಯಿಂದ ಇರಿ ಅಂದ್ರವರು, ನೀವು ಸಮಾಧಾನದಿಂದ ಇರಿ. ಎಲ್ಲವೂ ಸಂಗಮನಾಥನ ಇಚ್ಛೆಯಂತೆ ನಡೆಯುತ್ತದೆ. ಆವಾಗ ನೋಡಿ, ಎಲ್ಲವನ್ನು ನಿಮ್ಮ ಕೈಯಲ್ಲಿ ಕೊಟ್ಟಿದ್ದೀನಿ. ದಂಡನಾಯಕರು ನೀವೇ ಇದ್ದೀರಿ, ಪ್ರಧಾನಮಂತ್ರಿಗಳು ನೀವೇ ಇದ್ದೀರಿ. ಈ ಬಿಜ್ಜಳ ರಾಜ್ಯದ ಉಳಿವು ಏಳಿಗೆ ಎಲ್ಲವೂ ನಿಮ್ಮ ಕೈ ಒಳಗದ. ಏನು ಮಾಡ್ತೀರಿ ಮಾಡ್ರಿ ಅಂದರು. ಏನಿಲ್ಲ, ಯಾವ ಸಾವು ನೋವು ಕೂಡ ಸಂಭವಿಸದಂತೆ ಯುದ್ಧವನ್ನು ಮಾಡಲಿಕ್ಕೆ ಸಾಧ್ಯದ. ಅದಕ್ಕೆ ಅವ್ರಿಗೆ ಹೇಳ್ರಿ, ಯುದ್ಧ ಮಾಡುತ್ತೇವೆ ಅಂತ ಹೇಳಿ ಕಳಿಸ್ರಿ. ಅವ್ರೇನು ಪತ್ರ ತೊಗೊಂಡು ಬಂದಿದ್ದಾರಲ್ಲ, ದಂಡೆತ್ತಿ ಬಂದಿದ್ದಾರಲ್ಲ, ಆವಾಗ ಯುದ್ಧ ಮಾಡುತ್ತೇವೆ ಅಂತ ಹೇಳಿದ ಮೇಲೆ ಆ ಕಡೆಯ ರಾಜ್ಯ 4 ಪಟ್ಟು ಸೈನ್ಯವನ್ನು ತಗೊಂಡು ಬಂದದ. ಇವ್ರಿಗಿಂತಲೂ ಹೆಚ್ಚಿನ ಸೈನ್ಯ, ಬಲಿಷ್ಠವಾಗಿರ್ತಕ್ಕಂಥ ಸೈನ್ಯ. ಈಗ ತಾನೇ ಸ್ವಾತಂತ್ರ್ಯ ಹೊಂದಿದಾನೆ ಬಿಜ್ಜಳ. ಈಗ ತಾನೇ ಸ್ವಾತಂತ್ರ್ಯ, ಮೊದಲು ಮಾಂಡಲಿಕನಾಗಿದ್ದ. ಈಗ ಕ್ಷಣದಲ್ಲಿ ಸ್ವಾತಂತ್ರ್ಯ ಹೊಂದ್ಯಾನ. ಅಷ್ಟು ಬಲವಾದ ಸೈನ್ಯವಿಲ್ಲ. ಆದರೆ ಅವರ ಎಲ್ಲ ಬಲ ಯಾರಂದರೆ ಬಸವಣ್ಣನವರು. ಬಸವಣ್ಣನವರು ಮುಂಜಾನೆ 3 ಗಂಟೆ ಸಮಯಕ್ಕೆ ಸುಪ್ರಭಾತದಲ್ಲಿ ಲಿಂಗ ಪೂಜೆಯನ್ನು ಮುಗಿಸಿಕೊಂಡು, ಏನು ಆ ರಾಜ್ಯ ಎಲ್ಲಿ ಬಿಡಾರವನ್ನು ಉಡೆಯನಲ್ಲ ಅಲ್ಲಿಗೆ ಅವರು ಬಿಳಿ ಕುದುರೆಯನ್ನು ಏರಿ ಪೂಜೆ ಅದೆಲ್ಲ ಮುಗಿದ ಮೇಲೆ ಹೊರಟರು. 6 ಗಂಟೆಗೆ ಯುದ್ಧ ಪ್ರಾರಂಭ. ಅವಾಗ ಧರ್ಮ ಯುದ್ಧಗಳು ನಡೀತಿದ್ವು. 6ರಿಂದ 6ರವರೆಗೆ, ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಯುದ್ಧ. ಇದು ನೇಮ.
ಬಸವಣ್ಣನವರು ಒಬ್ಬರೇ ಆಗಿ ಬರುತ್ತಿರೋದನ್ನು ಕಂಡು ಆ ರಾಜ ಅಂತನ ಸೋತು ಶರಣಾಗತರಾಗಲಿಕ್ಕೆ ಬರ್ತಾ ಇದ್ದಾರೆ. ಕಪ್ಪು ಕಾಣಿಕೆಯನ್ನು ಕೊಟ್ಟು ಅವರು ನಮ್ಮ ಸಾಮಂತರಾಗ್ತಾರೆ. ಇಂಥ ದೊಡ್ಡದಾಗಿರ್ತಕ್ಕಂಥ ಬಿಜ್ಜಳ ರಾಜ ನಮಗೆ ಶರಣಾಗಲಿಕ್ಕೆ ಬರ್ತಾ ಇದ್ದಾನೆ. ಭಾಳ ಸಂತೋಷದಿಂದ ಅವರು ಹಿರಿಯರು ಹಿಗ್ತಾ ಇದ್ದಾರೆ. ಬಸವಣ್ಣವ್ರು ಬಂದೇ ಬಿಟ್ಟರು. ಏನ್ರಿ, ಕಪ್ಪು ಕಾಣಿಕೆಯನ್ನು ಕೊಟ್ಟು ಶರಣಾಗತರಾಗಲಿಕ್ಕೆ ಬಂದಿರೇನು? ಇಲ್ಲ, ಯುದ್ಧವನ್ನು ಮಾಡಲಿಕ್ಕೆ ಬಂದಿದ್ದೇವೆ. ಅಲ್ಲ, ಸೈನ್ಯ ಇಲ್ಲ, ಏನೂ ಇಲ್ಲ, ನೀವು ಒಬ್ಬರೇ ಬಂದಿರಲ್ಲ ಅಂದರು. ಅಲ್ಲ, ಇಷ್ಟೊಂದು ಸಾವು ನೋವುಗಳು ಸಂಭವಿಸೋದು ಬೇಡ, ನನ್ನೊಬ್ಬನನ್ನು ಸೋಲಿಸಿ ನಮ್ಮ ರಾಜ್ಯವನ್ನು ಪಡ್ಕೊಳ್ರಿ ಅಂದರು. ನನ್ನೊಬ್ಬನನ್ನು ಸೋಲಿಸಿ ನಮ್ಮ ರಾಜ್ಯವನ್ನು ನೀವು ಪಡೆದುಕೊಳ್ಳಬಹುದು. ಅವಾಗ ಅವರಂದ್ರೆ ಇದೇನು ಮಹಾನ್ ಕೆಲಸ, ಇಷ್ಟೊಂದು ಮಂದಿ ಇದ್ದೀವಿ, ನಿನ್ನ ಸೊಲ್ಸೋದು ಎಷ್ಟೊತ್ತಂದ್ರೆ ಅವರು ಧರ್ಮವಿದ್ದ ಒಬ್ಬನ ಮೇಲೆ ಅಸಂಖ್ಯಾತರು ಎರಗಲಿಕ್ಕೆ ಬರಂಗಿಲ್ಲ. ನೋಡ್ರಿ ಏನು ಮಾಡ್ತೀರಂದ್ರೆ ಅವರು ಧರ್ಮವಿದ್ದದಲ್ಲಿ ಏಕಕಾಲಕ್ಕೆ ಒಬ್ಬನ ಮೇಲೆ ಎಲ್ಲರೂ ಆಕ್ರಮಣ ಮಾಡಲಿಕ್ಕೆ ಬರೋದಿಲ್ಲ. ಆದರೆ ಬಸವಣ್ಣ ಅಂತನ ನೀವೇನು ಬೇಕಾದ ಮಾಡ್ಬೋದು, ನಾನಾರ ಯುದ್ಧಕ್ಕೆ ಬಂದಿದ್ದೀನಿ. ಆವಾಗ ಮಹಾರಾಜ ಅಂತನ ನಾನು ನಿಮ್ಮ ಜೊತೆಯಲ್ಲಿ ಯುದ್ಧ ಮಾಡ್ತೀನಿ, ಯಾರು ಬೇಡ ಅಂತಾರೆ, ಮಾಡ್ರಿ. 63 ವಿದ್ಯೆಗಳು, ಎಲ್ಲ ವಿದ್ಯೆಗಳು ಕೂಡ ಸೋಲಾಗ್ತಾನೆ ಬರ್ತಾ ಇದೆ. ಎಲ್ಲದರ ಸೋಲನ್ನು ಒಪ್ಕೊತಾ ಇದ್ದಾರೆ ಬಸವಣ್ಣನವರು. ಇನ್ನೇನು ಕೊನೆ ಯುದ್ಧ, ಅದು ಯಾವುದು? ದೃಷ್ಟಿಯುದ್ಧ. ದೃಷ್ಟಿಯುದ್ಧ ಇದೊಂದು ಆದರೂ ಮುಗಿತ್ತು. ಶರಣಾಗತರಾಗಿ ಇಡೀ ಬಿಜ್ಜಳ ರಾಜ್ಯವನ್ನು, ಆ ಒಂದು ಕಲ್ಯಾಣ ರಾಜ್ಯವನ್ನು ಅವ್ರಿಗೆ ಒಪ್ಪಿಸ್ಬೇಕು. ಕಣ್ಣಾಗ ಕಣ್ಣಿಟ್ಟು ನೋಡಕತ್ತಿದ್ರು. ಆ ಕಣ್ಣಲ್ಲಿ ತಾಮಸ ತುಂಬ್ಯದ, ವಿಷಯಾಸಕ್ತಿಗಳು ತುಂಬ್ಯದ, ನಾನು ತುಂಬ್ಯದ, ನನ್ನದು ತುಂಬ್ಯದ, ಅದರೊಳಗ ವ್ಯಾಮೋಹ ತುಂಬ್ಯದ. ಆ ಕಣ್ಣೊಳಗ ಕಾಮ ಕ್ರೋಧಾದಿಗಳು ತುಂಬ್ಯಾವ. ಇಲ್ಲೇನು ಬಸವಣ್ಣನವರ ಕಣ್ಣೊಳಗದಲ್ಲ, ಪ್ರೇಮ ತುಂಬ್ಯದ, ಪರಮ ಪವಿತ್ರವಾಗಿರ್ತಕ್ಕಂಥ ದೈವಿ ಪ್ರೇಮ ತುಂಬ್ಯದ, ವಾತ್ಸಲ್ಯ ತುಂಬ್ಯದ. ಇಡೀ ಜಗತ್ತಿಗೆ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವಂಥ ಒಂದು ದಯಾ ಕರುಣೆ ತುಂಬ್ಯದ. ಮಹಾನುಭಾವರಾಗಿರ್ತಕ್ಕಂಥ ಬಸವಣ್ಣನವರು ಕಣ್ಣುಗಳನ್ನು, ಅವ್ರ ಮೇಲೆ ಪ್ರೀತಿಯಿಂದ ಕಣ್ಣುಗಳನ್ನು ಬಿಡ್ತಾ ಇದ್ದಾರೆ. ಅವ ಕಣ್ಣೇ ಮುಚ್ಚಿಬಿಟ್ಟ. ಬಸವಣ್ಣನವರ ಕಣ್ಣೋಟದಿಂದ ತನಗೆ ಗೊತ್ತಿಲ್ಲದಂತೆ ಆ ಮಹಾನುಭಾವನಾಗಿರ್ತಕ್ಕಂಥ ಮಹಾರಾಜ ಬಸವಣ್ಣನವರಿಗೆ ಶರಣಾಗತರಾಗೇನಪ್ಪ ಅಂದರೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ಯಾವಾಗ ನಾನು ನಿಮ್ಮ ಮೇಲೆ ಯುದ್ಧವನ್ನು ಮಾಡಬೇಕಂತ ಬಂದಿದ್ದೆ, ಇಡೀ ನಿಮ್ಮ ರಾಜ್ಯವನ್ನೇ ಆಕ್ರಮಣ ಮಾಡಿ ನಾವು ರಾಜ್ಯವನ್ನು ಕಸ್ಕೋಬೇಕಂತ ಬಂದಿದ್ದೀವಿ, ಯಾವಾಗ ನಿಮ್ಮ ಪ್ರೀತಿಯ ನೋಟ ನನ್ನೊಳಗಿರ್ತಕ್ಕಂಥ ದುರಾಸೆಯನ್ನು ತಳ್ಳಿ ಹಾಕ್ಯದ, ನನ್ನೊಳಗಿರ್ತಕ್ಕಂಥ ಏನು ದುರಹಂಕಾರ ಇತ್ತಲ್ಲ ಅದನ್ನು ಸರಿಸ್ಯಾದ, ನನ್ನೊಳಗಿರ್ತಕ್ಕಂಥ ಅಧಿಕಾರದ ಏನು ದುರಾಸೆ ಇತ್ತಲ್ಲ ಅದನ್ನು ಸರಿಸ್ಯದ. ಅದಕ್ಕಾಗಿ ನಾನಾ ಸೋತೀನಂತ ಶರಣಾಗತರಾದರು. ಹಂಗಂತ ತಿಳ್ಕೊಂಡು ಬಸವಣ್ಣವರು ಅವ್ರ ರಾಜ್ಯವನ್ನು ಕಸ್ಕೋತಾರೇನು? ಇಲ್ಲ, ಅವರು ಒಪ್ಪಂದವನ್ನು ಮಾಡಿಕೊಂಡ್ರು, ಗೆಳೆಯರಾದರು, ಸಹೋದರಾದರು. ನೋಡ್ರಿ, ಒಂದು ನೋಟ ಕಣ್ಣಿನೊಳಗೆ ಅಂಥ ತಾಕತ್ತದ, ಕಣ್ಣಿನೊಳಗೆ ಅಂಥ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಅದ. ಆಲಿನಿಂದೊಡೆ ಸುಳಿದು ಸೂಸುವ ಗಾಳಿ ನಿಲ್ಲುವುದು. ಚಾಮರಸರು ಬರಿತಾ ಇದ್ದಾರೆ ಪ್ರಭುಲಿಂಗ ಲೀಲೆಯೊಳಗೆ. ಆಲಿನಿಂದೊಡೆ ಸುಳಿದು ಸೂಸುವ ಗಾಳಿ ನಿಲ್ಲುವುದು, ಗಾಳಿ ನಿಲ್ಲೇ ಬಿಂದು ನಿಲ್ಲುವುದು, ಬಿಂದು ನಿಲ್ಲೇ ಮನ ನಿಲ್ಲುವುದು, ಮನ ನಿಲ್ಲೇ ಕಾಲ ಕರ್ಮಗಳು ಏಳೆಸರಿಲ್ಲದೆ ಓಡುವವು. ನೀವು ಇಷ್ಟಲಿಂಗವನ್ನು ನೋಡ್ರಿ, ಕಣ್ಣಿನ ರೆಪ್ಪೆಯನ್ನು ಬಡೆದಂತೆ ನಿಧಾನಕ್ಕೇನಪ್ಪ ಅಂದರೆ 5 ನಿಮಿಷ 10 ನಿಮಿಷ ನಿಮಗೆ ಎಷ್ಟು ಸಾಧ್ಯದಷ್ಟು ಏನಪ್ಪ ಅಂದರೆ ಇಷ್ಟಲಿಂಗವನ್ನು ನೋಡ್ತಾ 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 ಹೋಗ್ರಿ. ಆಲಿನಿಂದೊಡೆ ಸುಳಿದು ಸೂಸುವ ಗಾಳಿ ನಿಲ್ಲುವುದು. ಗಾಳಿ ವೇಗವಾಗಿ ಹರಿಯುವಂಥ ಗಾಳಿ ನಿಲ್ತದ, ವೇಗವಾಗಿ ಹರಿಯುವಂಥ ಗಾಳಿ ನಿಲ್ತದ. ನಮ್ಮ ಗವಾಯಿಗಳೊಂದು ವಚನ ಹಾಡ್ತಾರ, ಆಮೇಲೆ ಮತ್ತೆ ಮುಂದುವರಿತದ. ಜೈ ಗುರು ಬಸವೇಶ ಹರಹರ ಮಾಸುವ ಗಾಳಿ ನಿಲ್ಲುವುದು. ನೋಡ್ರಿ, ಕಣ್ಣಿನ ರೆಪ್ಪೆ ಅದು ನಿಂತಪ್ಪಂದ್ರ ಹರಿದಾಡುವಂಥ ಗಾಳಿ, ವೇಗವಾಗಿ ಹರಿದಾಡುವಂಥ ಗಾಳಿ ಒಂದು ವೇದದಲ್ಲಿ ಬರ್ತದೆ. ಗಾಳಿ ನಿಲ್ಲೆ ಮನ ನಿಲ್ಲುವುದು. ಮನಸ್ಸು ಮಂಗೆ ಆದರಿ,
ಏನು ಇವತ್ತು ಟೈಮ್ ಆಯ್ತಲ್ಲ, 6ಕ್ಕೆ ಬಂದೀವಿ ನಾವು, 6ಕ್ಕೆ 4:15 ಬಂದೀವಿ, ಇನ್ನು ಎಷ್ಟೊತ್ತಿದು? ಮನಸ್ಸು ಚಡಪಡಿಸ್ಲಿಕ್ಕತ್ತದ. ಮನವೆಂಬ ಮಂಗ, ಮನವೆಂಬ ಮರ್ಕಟ ಹಾರಾಡಕತ್ತದಂಥದ್ದು. ಮನವೆಂಬ ಮರ್ಕಟ ಏನದಲ್ರಿ, ಸುಮ್ ಕುಂತಿಲ್ಲದ ಹಾರಾಡಕತ್ತದ. ಏನು ಮಾಡಕತ್ತದ? ಟೊಂಗೆಗಳಿಗೆ ಶಾಖೆಗಳಿಗೆ ಹಾರಾಡಕತ್ತದ. ವಿಷಾಸಕ್ತಿಯ ಫಲವನ್ನು ಅದು ಬಯಸ್ಲಿಕ್ಕತ್ತದ. ಅಂಥ ಮಂಗಕ್ಕೆ ಏನು ಮಾಡ್ಬೇಕಂತ? ನಿಮ್ಮ ನೆನವೆಂಬ ಪಾಶದಿಂದ ಬಂಧಿಸಿ ಎನ್ನನ್ನು ಉಳಿವಿಕೊಳ್ಳು ಅಖಂಡೇಶ್ವರ. ನೆನವು ಸುಮ್ಮನೆ ಅಲ್ಲ, ಕೈಯೊಳಗೆ ಇಷ್ಟಲಿಂಗದ ದೃಷ್ಟಿ, ಮನದೊಳಗೆ ಮಹಾದೇವನ ನೆನವು ತುಂಬಿತು ಅಂದ್ರೆ ಆವಾಗ ಕಣ್ಣುಗಳಲ್ಲಿ ಶಿವಲಿಂಗ, ಕಣ್ಣಿಗೆ ಕಾಣೋರೆಲ್ಲರೂ ಕೂಡ ಸಾಕ್ಷಾತ್ ಲಿಂಗಮಯವಾಗಿ ಕಾಣ್ತಾರ. ಇದು ಜಗತ್ತು ಲಿಂಗಮಯವಾಗಿ ಕಾಣ್ತದೆ. ಬಸವಣ್ಣನವರ ನೋಟ ಅಂತ ಪರಿಶುದ್ಧವಾಗಿರ್ತಕ್ಕಂಥ ನೋಟ ಇತ್ತು. ಅದಕ್ಕೆ ವಚನ ಧರ್ಮ ಹುಟ್ಟಿದ್ದು ಯಾವಾಗ? 12ನೇ ಶತಮಾನದಲ್ಲಿ. ಹಿಂದೆಂದೂ ವಚನಗಳು ಹುಟ್ಟಿಲ್ಲ. ವಚನಗಳು ಹುಟ್ಟಿದ್ದೇ ಬಸವಣ್ಣನವರಿಂದ. ಹಿರಿಯರು ಬಂದರಲ್ಲಿ ಇದು ನಾವು ಸ್ಪಷ್ಟೀಕರಣ ಆಗಬೇಕು. ಭಾಳ ಜನರು 11ನೇ ಶತಮಾನದಲ್ಲಿ 10ನೇ ಶತಮಾನದಲ್ಲಿ ಅವ್ರು ತಮ್ಮ ತಿಳಿದಂಗೆ ಏನಪ್ಪ ಅಂದ್ರೆ ಹೇಳ್ತಾ ಇದ್ದಾರೆ, ವಚನಗಳು ಅವಾಗ ಹುಟ್ಟ್ಯಾವ, ಅವಾಗ ಬರ್ದಾರ, ಹಿರಿಯರು ಅದಾರ, ಅವಾಗ ಭಾಳ ಜನ ಅವರು ಬರ್ದಾರ. ಇಲ್ಲ, ಜಡರ ದಾಸಮಯ್ಯನಂಥವರು ಕೂಡ ಇಲ್ಲಿ ಜಡರ ದಾಸಮಯ್ಯನವರ ಪೀಠಾಧಿಪತಿಗಳೇ ಬಂದಾರ. ಅವ್ರು ಮಾತನಾಡ್ತಾರೆ, ಆಶೀರ್ವಚನ ಮಾಡೋತ್ನಾಗ ಅವರು ಜಡರ ದಾಸಮಯ್ಯನವರ ಸಮಗ್ರ ವಚನಗಳೇ ಅವರಿಗೆ ಬಾಯ್ಪಟ್ಟದವು. ಅಪ್ಪಗಳಿಗೆ, ಗುಳೇದ ಗುಡ್ಡದ ಪೂಜ್ಯರಿಗೆ ಜಡರ ದಾಸಮಯ್ಯನವರು ಅವರು ಹಿರಿಯರು. ಆದರೆ ಬಸವಣ್ಣನವರ ಸಮೀಪ ಬಂದರವರು ವಚನಗಳನ್ನು ರಚನೆ ಮಾಡಿದರು. ಸಾಮ್ಯದವ ಜಡರ ದಾಸಮಯ್ಯನವರದು ಮತ್ತು ಬಸವಣ್ಣನವ್ರ ವಚನಗಳು ಹೋಲಿಕೆ ಅದಾವಂತ ತಿಳ್ಕೊಂಡು ನಾವು ಭಾಳ ಮಂದಿ ಬಸವಣ್ಣನವರು ಜಡರ ದಾಸಮಯ್ಯನವರನ್ನು ಅನುಕರಣೆ ಮಾಡ್ಯಾರ. ಯಾರಿಗೆ ಹೋಲಿಸೋದಿಲ್ಲ, ಯಾವ ಶರಣರನ್ನೂ ಯಾರಿಗೆ ಹೋಲಿಸೋದಿಲ್ಲ. ಅವರೇ, ಇವರೇ. ಇಂಥ ಅಮೂಲ್ಯವಾಗಿರ್ತಕ್ಕಂಥ ವಚನಗಳು ಬಸವಣ್ಣನವರ ಸಮೀಪ ಬಂದಿರತಕ್ಕಂಥ ಅಸಂಖ್ಯಾತ ಶರಣರು, 770 ಅಮರಗಣಗಳು, 33 ವಚನಕಾರ್ತಿಯರು ಏನು ಮಾಡಿದ್ರಿ? ವಚನಗಳನ್ನು ಬರೆದರು. ಬಸವಣ್ಣ ಅನ್ನುವಂಥ ರಾಣಿ ಜೇನು, ಅಸಂಖ್ಯಾತ ಶರಣರು ಅನ್ನುವಂಥ ಜೇನುನೊಣಗಳು, ಅನುಭವ ಮಂಟಪ ಅನ್ನುವಂಥ ಜೇಂಗೂಡಿನಲ್ಲಿ ವಚನ ಸಾಹಿತ್ಯ ಅನ್ನುವಂಥ ಅದ್ಭುತವಾಗಿರ್ತಕ್ಕಂಥ ವಚನ ವಾಂಗ್ಮಯ ಉದಯವಾಯಿತು. ಇದು ಸಾಮಾನ್ಯವಲ್ಲ. ಶರಣರ ಅನುಭವದ ಮೂಸೆಯಲ್ಲಿ ಮೂಡಿ ಬಂದಿರತಕ್ಕಂಥ ಅಮೂಲ್ಯವಾಗಿರ್ತಕ್ಕಂಥ ರತ್ನಗಳು ವಚನಗಳದವ. ಇಂಥ ವಚನಗಳ ಚಿಂತನೆಯನ್ನು ಅಪ್ಪವರಿಟ್ಟಿದ್ದಾರೆ. ಶುಭಸು ಅಪ್ಪಗಳವರ ಈ ಒಂದು ಜಯಂತ್ಯೋತ್ಸವದ ನಿಮಿತ್ತವಾಗಿ ವಚನೋತ್ಸವ, ವಚನಗಳ ಪ್ರವಚನ. ಅದಕ್ಕಾಗಿ ಇಲ್ಲಿ ಒಂದಿಷ್ಟು ವಚನಗಳನ್ನು ನಮ್ಮಲ್ಲಿ ಸಂಪಾದಕರು ಭಾಳ ಅದ್ಭುತವಾಗಿ ಸಂಪಾದನೆ ಮಾಡಿದ್ದಾರೆ. ಶೂನ್ಯ ಸಂಪಾದನೆ ಅಂತ. ಅದರೊಳಗೆ ಅಲ್ಲಮಾ ಪ್ರಭುದೇವರದು, ಬಸವಣ್ಣನವರದು, ಚನ್ನಬಸವಣ್ಣನವರದು, ಶಿವಯೋಗಿ ಸಿದ್ದರಾಮೇಶ್ವರದು, ಅಜಗಣ್ಣ, ಮುಕ್ತಾಯಕ್ಕ, ಇಷ್ಟು ಇನ್ನೂ ಭಾಳಷ್ಟು ಅಪ್ಪಣ್ಣನವರಿದ್ದಾರೆ, ಮಡಿವಾಳ ಮಾಚಿ ತಂದೆಗಳಿದ್ದಾರೆ. ಇವರೆಲ್ಲರ ವಚನಗಳು ಬರ್ತಾವೆ. ನಾವು ಒಂದು 4 ದಿನಗಳ ಕಾಲ ಈ ವಚನಗಳ ಚಿಂತನೆಯನ್ನು ಮಾಡೋದು. ಇನ್ನು ಕೊನೆಗೆ 5ನೇ ದಿವಸಕ್ಕೆ ಮೆನು ಕೊಡ್ತಾ ಇದ್ದೀನಿ ನಿಮಗೆ ಹೋಟೆಲ್ದಾಗ ಹೋದಗಳನ್ನ ಒಂದು ಮೆನು ಕೊಡ್ತಾರೆ. ನಾನು 4 ದಿನದಲ್ಲಿ 5ನೇ ದಿನಕ್ಕೆ ಏನದ, ಎಲ್ಲ ಶರಣರು ನಿಮ್ಮ ಮುಂದೆ ಬಂದು ನಿಂದಿರ್ತಾರೆ. 5ನೇ ದಿನಕ್ಕೆ ಪ್ರತ್ಯಕ್ಷವಾಗಿ, ಅದು ಒಂದೇ ತಾಸಿಂದ ಹಂಗಂತ ತಿಳ್ಕೊಂಡು ಅದು ಭಾಳ ಸಮಯ ತಗೊಳ್ಳಂಗಿಲ್ಲ. ಒಂದೇ ತಾಸಿನಲ್ಲೇ ಶರಣರ ಮುಖಾಂತರ ಅವರೇ ಹೇಳೋದ್ರ ಮುಖಾಂತರವಾಗಿ ಇಲ್ಲಿ ಮತ್ತೊಮ್ಮೆ 12ನೇ ಶತಮಾನದ ಅನುಭವ ಮಂಟಪ, 12ನೇ ಶತಮಾನದ ಕಾಲಘಟ್ಟ, ಇವತ್ತು 21ನೇ ಶತಮಾನದಲ್ಲಿ ಶಿವಬಸವ ಶ್ರೀಗಳವರ ಜಯಂತ್ಯೋತ್ಸವದಲ್ಲಿ ಅದು ಎಲ್ಲಿಯಾದರೂ ನೆಲೆಗೊಳ್ಳುತ್ತದಂದ್ರೆ ಅದು ನಾಗನೂರಿನ ರುದ್ರಾಕ್ಷ ಮಠದಲ್ಲಿ ನೆಲೆಗೊಳ್ಳುತ್ತಾ ಇದೆ.
ನಾಗನೂರು ಅಂದಿರಲ್ರಿ ಅನ್ಬೋದು. ನಾಗನೂರು ಬೇರೆ ಅಲ್ಲ, ಬೆಳಗಾವಿ ಬೇರೆ ಅಲ್ಲ. ನಾಗನೂರಾಗ ಪ್ರವಚನ ಮಾಡಿ ಮಾಡಿ ನಾಗನೂರು ಅಂತ ಬಾಯ್ಪಾಠ ಆಗಿಬಿಟ್ಟದ್ರಿ ನಮಗೆ. ಅದಕ್ಕಾಗಿ ಬಂಧುಗಳೇ, ಸಮಯ ಆಗಿದೆ. ಇವತ್ತು ಪೂಜ್ಯರಿದ್ದಾರೆ. ನಾಳೆಗೆ ಸರಿಯಾದ ಸಮಯ, ನಮ್ಮ ನಿರೂಪಕರು ನಿಮಗೆ ತಿಳಿಸಿದ ಸಮಯವನ್ನು, ಸರಿಯಾದ ಸಮಯ ಸರಿಯಾಗಿ ಮುಕ್ತಾಯ. 1.5 ತಾಸು ಅವರು ಇರ್ತಾರೆ ಮಧ್ಯದಲ್ಲಿ. ಭಾಳ ಅದ್ಭುತವಾಗಿ ವಚನಗಳನ್ನು ಆಡುವಂಥ ಗವಾಯಿಗಳು ಬಂದಿದ್ದಾರೆ. ಮಧ್ಯದಲ್ಲಿ 1-2 ವಚನಗಳನ್ನು ಅವರು ಸಂಬಂಧಪಟ್ಟಂಗೆ ಆಡ್ತಾರೆ. ನೀವೆಲ್ಲ ಚಳಿ ಎಲ್ಲ ಓಡೋಗ್ತದೆ ನಿಮ್ದೆಲ್ಲ. ಅದು ಚಳಿ ಅದಂತ ತಿಳ್ಕೊಂಡು ಏನು ಇದು ಮಾಡೋಕ್ಕೆ ಹೋಗ್ಬೇಡ್ರಿ. ಚಳಿಗಾಲದಲ್ಲಿ ಚಳಿ ಅನುಭವಿಸ್ಬೇಕ್ರಿ, ಬೇಸಿಗೆ ಕಾಲದಲ್ಲಿ ಬೇಸಿಗೆ ಸುಖವನ್ನು ಅನುಭವಿಸ್ಬೇಕ್ರಿ, ಮಳೆಗಾಲದಲ್ಲಿ ಮಳೆ ಸುಖವನ್ನು ಅನುಭವಿಸ್ಬೇಕು. ನಾವೇನು ಮಾಡ್ತಾಯಿದ್ದೀವಿ? ಅನುಭವಿಸ್ತಾ ಇಲ್ಲ. ನಾವೆಲ್ಲ ಪ್ರಕೃತಿಯ ಕೂಸುಗಳು. ಪ್ರಕೃತಿಯನ್ನು ನಂಬಬೇಕು. ಯಾರು ಪ್ರಕೃತಿಯನ್ನು ನಂಬುತ್ತೀರಿ ನಿಮಗೆ ಕಾಯಿಲೆಗಳೇ ಬರೋದಿಲ್ಲ. ನಾನು ಅಪೂರ್ವ ಪಾದ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ. ನನಗೆ 52 ವರ್ಷ, ಇವತ್ತಿಗೂ ಒಂದು ಇಂಗ್ಲೀಷ್ ಮೆಡಿಸಿನ್ ತೊಗೊಂಡಿಲ್ಲ ನಾನು. ಯಾಕಂದರೆ ನಂದು ಭಾಗ್ಯ ಅಂದ್ರೆ ಅದೇ. ಇವತ್ತು 52 ಕಿಲೋಮೀಟ್ರ್ ಬೆಳಗಿನ 1 ಗಂಟೆಲಿಂದ ಉಳುವಿಗೆ ಹೋಗಿ ಮತ್ತೆ ನಾನು ಇಲ್ಲಿಗೆ ಬಂದಿದ್ದೀನಿ. 2 ದಿನದಾಗ ಬಸವ ಕಲ್ಯಾಣ ಇದರಲ್ಲಿಂದ ಗರಗದಿಂದ ಅಲ್ಲಿ ಉಳುವಿಗೆ ಮುಟ್ಟಿ ಬಂದಿದ್ದೀನಿ. ಇದು ಯಾರ ಕೃಪೆ ಅಂತ ಕೇಳಿದ್ರೆ, ಇದು ಬಸವಣ್ಣನವರ ಕೃಪಾ. ಇದು ನನ್ನ ಆರಾಧ್ಯ ಗುರುಗಳಾಗಿರ್ತಕ್ಕಂಥ ಅಲ್ಲಮಾಪ್ರಭು ಅಪ್ಪಗಳವರ ಕೃಪಾ. ಅವರ ಪ್ರೀತಿ ನನ್ನನ್ನು ಕರ್ಕೊಂಡು ಬಂದು ಇಲ್ಲಿ ಕೂಡಿಸದ. ನಾಳೆ ದಿವಸ ಆ ಒಂದು ಅದ್ಭುತವಾಗಿರ್ತಕ್ಕಂಥ ಶೂನ್ಯ ಸಂಪಾದನೆ ವಿಷಯವನ್ನು ಕುರಿತು ಪ್ರಭುದೇವರು ಯಾವ ರೀತಿಯಾಗಿ ಕಲ್ಯಾಣಕ್ಕೆ ಬರ್ತಾರೆ, ಎಲ್ಲರನ್ನ ಭೇಟಿ ಮಾಡ್ತಾ ಕಲ್ಯಾಣಕ್ಕೆ ಬರ್ತಾರೆ ಅಂಥ ಪ್ರಭುವಿನ ಅದ್ಭುತವಾಗಿರ್ತಕ್ಕಂಥ ಸಂದೇಶವನ್ನು ಕುರಿತು ಚಿಂತನೆ ಮಾಡೋಣ ಅನ್ನುವಂಥ ಮಾತನ್ನು ಹೇಳುತ್ತಾ, ಇಲ್ಲಿವರೆಗೆ ಆಡಿರುವ ಮಾತುಗಳು ನನ್ನ ಮಾತುಗಳಲ್ಲ, ಗುರುದೇವರು ನಾನು ಒಳವಕ್ಕೆ ನುಡಿಸಿದ್ದಾರೆ. ಆ ನುಡಿಯನ್ನು ನಿಮ್ಮೆಲ್ಲರ ಅಂತರಂಗದ ಚೈತನ್ಯಕ್ಕೆ ಎಡೆ ಮಾಡಿದ್ದೇನೆ. ನಾವು ನೀವೆಲ್ಲರೂ ಕೂಡಿ ಶರಣರ ನುಡಿಯ ಬೆಳಕಿನಲ್ಲಿ ನಡೆದು ನಮ್ಮ ಜೀವನವನ್ನು ಪಾವನ ಮಾಡಿಕೊಳ್ಳೋಣ, ಸಾರ್ಥಕತೆ ಮಾಡಿಕೊಳ್ಳೋಣ ಅನ್ನುವಂಥ ಮಾತನ್ನು ಹೇಳುತ್ತಾ, ಮತ್ತೊಮ್ಮೆ ಪರಮಪೂಜ್ಯರ ಪವಿತ್ರವಾಗಿರ್ತಕ್ಕಂಥ ಜಂಗಮ ಪಾದಕ್ಕೆ ಅನಂತ ಕೋಟಿ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಿಸಿ, ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಿಸಿ ಮಾತಿಗೆ ವಿರಾಮ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೆ ಶರಣು ಶರಣಾರ್ಥಿ.